ಪರಮ ಪೂಜ್ಯ ಸ್ವಾಮೀಜಿಗಳು ಈಗಾಗಲೇ ಈ ಕಾರ್ಯಕ್ರಮದಿಂದ ಆಶೀರ್ವಚನವನ್ನು ಮಾಡಿ ನಮ್ಮ ನಡುವೆ ನಿರ್ಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ದೇವಿಪ್ರಸಾದ್ ಶೆಟ್ರೆ, ಹಿರಿಯರಾದಂಥ ವಾಸ್ತವ್ ಶೆಟ್ರೆ, ಈಗಾಗಲೇ ನಮ್ಮ ನಡುವೆ ಉಪನ್ಯಾಸವನ್ನು ನೆರವೇರಿಸಿದಂತಹ ಶ್ರೀಮತಿ ರೂಪಾ ಅಯ್ಯರವರೇ, CS ನಾಯ್ಕ್ ಅವರೇ, ಶ್ರೀಧರಾಚಾರ್ಯ ಅವರೇ, ಇಡೀ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ರಾಮಕೃಷ್ಣಾಚಾರ್ಯ ದಂಪತಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 3 ದಿನಗಳಿಂದ ಮುನಿಯಾಲಿನ ಈ ಪರಿಸರದಲ್ಲಿ ಒಂದು ಧಾರ್ಮಿಕತೆಯ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ರಾಮಕೃಷ್ಣಾಚಾರ್ಯರು ಕಳೆದ ಕೆಲವು ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಬಂದು ಒಂದು ಕೃಷಿ ಕ್ರಾಂತಿಯನ್ನು ಅವರು ಮಾಡಿದ್ದಾರೆ. ಈಗಾಗಲೇ ಉಲ್ಲೇಖ ಆದಂತೆ ಒಂದು ರೀತಿ ಕಲ್ಲುಗಳಿಂದ ಕೂಡಿದಂಥ ಈ ಪ್ರದೇಶವನ್ನು ಹಸಿರು ಕ್ರಾಂತಿಯನ್ನು ಮೌನವಾಗಿ ಇವತ್ತವರು ಮಾಡಿದ್ದಾರೆ. ಬೆಳವಾಯಿಯಲ್ಲಿ, ದೂರದ ಬೆಳವಾಯಿಯಲ್ಲಿ ಒಂದು ಒಳ್ಳೆಯ ಉದ್ಯಮವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ ಕೃಷಿ ಚಟುವಟಿಕೆಗೆ ಬಂದು ಕೃಷಿಯಲ್ಲಿಯೂ ಕೂಡ ದೇಶಿ ಕೃಷಿಯನ್ನು, ದೇಶಿ ಸಂಗತಿಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ಅದರಲ್ಲಿ ಇವತ್ತು ಯಶಸ್ಸನ್ನು ಇವತ್ತು ಕಂಡಿದ್ದಾರೆ. ಅವರದೇ ಕಲ್ಪನೆಯಂತೆ ಇವತ್ತು ನಾಗಮಂಡಲ ನಡಿಬೇಕು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿ ದೇವಿಪ್ರಸಾದ್ ಶೆಟ್ಟರು, ಶ್ರೀಕಾಂತ್ ಶೆಟ್ಟರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅತ್ಯಂತ ಅಚ್ಚುಕಟ್ಟಾದಂಥ ವ್ಯವಸ್ಥೆಯಲ್ಲಿ ಇವತ್ತು ನಾಗಮಂಡಲ ನಡೀತಾ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ಧಾರ್ಮಿಕತೆಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ಸಮಾಜ ನಮ್ಮದು. ಧಾರ್ಮಿಕತೆಯ ಮುಖಾಂತರವೇ ಎಲ್ಲ ನಂಬಿಕೆಗಳು ನಿರ್ಮಾಣ ಆಗುತ್ತೆ ಎನ್ನುವಂಥ ಪರಂಪರೆಯನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದರಿಂದ ಸಾವಿರಾರು ವರ್ಷಗಳಿಂದ ಆ ಪರಂಪರೆಯಲ್ಲೇ ನಾವೆಲ್ಲರೂ ಕೂಡ ಬೆಳೆದು ಬಂದಿದ್ದೇವೆ. ನೀರನ್ನು ಪೂಜಿಸಿದ್ದೇವೆ, ಕಲ್ಲನ್ನು ಪೂಜಿಸಿದ್ದೇವೆ, ಪ್ರಕೃತಿಯನ್ನು ಪೂಜಿಸಿದ್ದೇವೆ. ಈ 2-3 ಜಿಲ್ಲೆಗಳಲ್ಲಿ ನಾಗಾರಾಧನೆಯ ಮುಖಾಂತರ ಮತ್ತೊಂದು ರೀತಿಯಾದಂಥ ವಿಶಿಷ್ಟವಾದಂಥ ದೃಷ್ಟಿಕೋನವನ್ನು ಕೊಟ್ಟಂಥ ತುಳುನಾಡಿನ ಪರಿಸರ ಇದು. ದೈವಾರಾಧನೆ, ನಾಗಾರಾಧನೆಗೆ ಬೇರೆ ಜಿಲ್ಲೆಯ ಜನರಿಗೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾವು ದೈವಾರಾಧನೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ 100 ವರ್ಷಗಳಿಂದ ಮಾಡ್ತಾ ಇದ್ವಿ. ಕಾಂತಾರ ಪಿಕ್ಚರ್ ಬಂದ ನಂತರ ಬೇರೆ ಬೇರೆ ಜಿಲ್ಲೆಯ ಜನ, ಬೇರೆ ಬೇರೆ ರಾಜ್ಯದ ಜನ ದೈವಾರಾಧನೆ ಅಂದರೆ ಏನು ಅನ್ನುವುದನ್ನು ನೋಡಲಿಕ್ಕೋಸ್ಕರ, ಇಲ್ಲಿಯ ದೈವಾರಾಧನೆಯ ಚಟುವಟಿಕೆಗಳನ್ನು ನೋಡಲಿಕ್ಕೋಸ್ಕರ ಬಂದಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಅಂದರೆ ಬೇರೆ ಯಾವುದೇ ರಾಜ್ಯಗಳಲ್ಲಿ, ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಸಿಗದಲೇ ಇರುವಂಥ ದೈವಾರಾಧನೆಯ ಪರಿಕಲ್ಪನೆ, ನಾಗಾರಾಧನೆಯ ಪರಿಕಲ್ಪನೆಯನ್ನು ನಮ್ಮ 2 ಜಿಲ್ಲೆಗಳಲ್ಲಿ ನಮ್ಮ ಹಿರಿಯರು ನಮಗೆ ಕೊಟ್ಟು ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಹಸ್ತಾಂತರ ಮಾಡೋದ್ರ ಮುಖಾಂತರ ಇವತ್ತಿಗೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಅನುಸರಿಸ್ಕೊಂಡು ಬರ್ತಾ ಇರುವಂಥ ಸಮಾಜ ನಮ್ಮದು. ಅದರ ಹಿನ್ನೆಲೆಯಲ್ಲೇ ಇವತ್ತು ನಾಗಮಂಡಲದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರಾಮಕೃಷ್ಣಾಚಾರ್ಯರು ಮಾಡ್ತಾ ಇದ್ದಾರೆ. ನಾನು ರಾಮಕೃಷ್ಣಾಚಾರ್ಯರನ್ನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಕೇಳಿದರೆ, ತುಂಬ ಜನ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಮಾಡ್ತಾ ಕೃಷಿ ನನಗೆ ಪೂರೈಸೋದಿಲ್ಲ ಅಂತೇಳಿ ಉದ್ಯಮದ ಕಡೆಗೆ ಹೋಗ್ತಾರೆ. ಆದರೆ ಇಲ್ಲಿ ಉಲ್ಟಾ, ಉದ್ಯಮವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಕೃಷಿಯ ಕಡೆಗೆ ಬಂದಿರುವಂಥದ್ದು. ನಾವಿದನ್ನು ಎಲ್ಲೂ ಬೇರೆ ಕಡೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಕುಟುಂಬಗಳು ಕೃಷಿ ಚಟುವಟಿಕೆಯಿಂದ ವಿಮುಕ್ತರಾಗ್ತಾ ಬೇರೆ ಬೇರೆ ರೀತಿಯಾದಂಥ ಉದ್ಯಮಗಳನ್ನು ಸಾವಿರಾರು ಕುಟುಂಬಗಳು ಮಾಡ್ತಾ ಇದ್ದಾರೆ. ನಮ್ಮ ಮನೆಯ, ನಮ್ಮೂರಿನ ಕೃಷಿ ಚಟುವಟಿಕೆಗಳು ಇವತ್ತು ಪಾಳು ಬಿದ್ದಿರುವಂಥದ್ದು. ಜೂನ್ ಜುಲೈನಲ್ಲಿ ಅದು ಆಟಿದ ಕೂಟದ, ಕೆಸರು ಕೂಟದ ಕಾರ್ಯಕ್ರಮಗಳಿಗೆ ನಮ್ಮ ಗದ್ದೆಗಳು ಸೀಮಿತ ಆಗಿರುವಂಥ ಕಾಲಘಟ್ಟದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಬೆಳವಾಯಿಯಲ್ಲಿ ದೊಡ್ಡ ಉದ್ಯಮವನ್ನು ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮುನಿಯಾಲಿನ ಬಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ ಅಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮತ್ತು ಯಶಸ್ವಿ ಕೃಷಿಯನ್ನು ಮಾಡಿರುವಂಥದ್ದು, ಅತ್ಯಂತ ಯಶಸ್ವಿಯಾದಂಥ ಕೃಷಿಯನ್ನು ಮಾಡ್ತಾ ಇಲ್ಲಿ 10 ಜನ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಮೀನುಗಾರಿಕೆಯ ತರಬೇತಿಯನ್ನು, ಹೈನುಗಾರಿಕೆಯ ತರಬೇತಿಯನ್ನು, ಕೃಷಿ ತರಬೇತಿಯನ್ನು ಕೊಡುವಂಥ ಒಂದು ಒಳ್ಳೆಯ ವಿಚಾರ ಸಂಕಿರಣದ ರೂಪದ ಒಂದು ವ್ಯವಸ್ಥೆಯನ್ನು ಇಲ್ಲವರು ಮಾಡೋದ್ರ ಮುಖಾಂತರ ನಮ್ಮ 2 ಜಿಲ್ಲೆಗಳಲ್ಲಿ ಗೋದಾಮ ಅತ್ಯಂತ ಒಂದು ಶ್ರೇಷ್ಠವಾದಂಥ ಕೇಂದ್ರವಾಗುವಷ್ಟರ ಮಟ್ಟಿಗೆ ರಾಮಕೃಷ್ಣಾಚಾರ್ಯರು ಈ ಸ್ಥಳವನ್ನು ಇವತ್ತು ಬೆಳೆಸಿದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಖುಷಿ ಇದೆ. ಆ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತೇನೆ. ಎರಡನೇದು, ರೈತ ಪೀಠ ಅನ್ನುವಂಥ ಒಂದು ವಿಶೇಷವಾದಂಥ
ಪರಿಕಲ್ಪನೆ. ಸಾಹಿತ್ಯಕ್ಕೆ, ಉಳಿದ ಚಟುವಟಿಕೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಡ್ತಾರೆ. ಕೃಷಿ ಮಾಡುವಂಥವರಿಗೆ ರೈತ ಪೀಠವನ್ನು ಕೊಡೋದ್ರ ಮುಖಾಂತರ ರೈತರಿಗೂ ಕೂಡ ಈ ರೀತಿ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ನನ್ನ ಪರಿಕಲ್ಪನೆ ಅನ್ನೋದನ್ನು ಅವ್ರು ನನ್ನ ಕಚೇರಿಗೆ ಬಂದು ಹೇಳ್ತಾ ಇದ್ರು. ಅಂಥ ಒಂದು ರೈತ ಪೀಠವನ್ನು ನಿನ್ನೆ ಕೊಟ್ಟಿರುವಂಥದ್ದು. ಮತ್ತು ಇವತ್ತು ಇಡೀ ನಾಗಮಂಡಲ ದೊಂದಿ ದ್ವೀಪದಲ್ಲಿ, ಅಂದರೆ ವಿದ್ಯುತ್ ದೀಪವನ್ನು ಬಿಟ್ಟು ದೊಂದಿ ದೀಪದಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ, ಬೀಜದುಂಡೆಯ ಮುಖಾಂತರ ಪ್ರಸಾದವನ್ನು ಕೊಡುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಈ ನಾಗಮಂಡಲದಲ್ಲಿ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಬೇರೆ ಎಲ್ಲ ಕಡೆಗಳಲ್ಲಿ ನಾಗಮಂಡಲ ನಡೆದಿದ್ದಕ್ಕೂ ಇಲ್ಲಿಯ ನಾಗಮಂಡಲಕ್ಕೂ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಅವರು ಕೆಲಸವನ್ನು ಮಾಡಿದ್ದಾರೆ. ಅವರ ಯಾವ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕೃಷಿ ಮತ್ತು ಸಂಸ್ಕೃತಿ ಇದೆರಡೂ ಕೂಡ ಒಟ್ಟೊಟ್ಟಾಗಿ ನಡಿಬೇಕು. ಕೃಷಿ ಬದುಕಿದರೆ ಮಾತ್ರ ಈ ಗ್ರಾಮೀಣ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಉಳಿಯುತ್ತೆ ಎನ್ನುವಂಥ ಪರಿಕಲ್ಪನೆ ಇಟ್ಕೊಂಡೇ ರಾಮಕೃಷ್ಣಾಚಾರ್ಯ ಈ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಇನ್ನಷ್ಟು ಪ್ರಗತಿಯನ್ನು ಕಾಣಲಿ ಎನ್ನುವಂಥ ಮಾತನ್ನು ಹೇಳ್ತಾ, ರೈತಾಪಿ ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಇದು ಉತ್ತೇಜನವನ್ನು ನೀಡೋದ್ರ ಮುಖಾಂತರ ನಮ್ಮ 2 ಜಿಲ್ಲೆಗಳ ದೈವಾರಾಧನೆ ಮತ್ತು ನಾಗಾರಾಧನೆಯ ಆಚರಣೆಗಳೇನಿದೆ, ಈ ಆಚರಣೆ ಇನ್ನಷ್ಟು ಮುಂದುವರಿಲಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಕಳೆದ ಹಲವು ದಿನಗಳಿಂದ ದೇವಪ್ರಸಾದ್ ಶೆಟ್ಟರು ಮತ್ತು ಅವರ ಇಡೀ ತಂಡ ಇದರ ಹಿಂದೆ ರಾತ್ರಿ ಹಗಲು ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು 2-3 ಬಾರಿ ಇದಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಇದರ ಪೂರ್ವ ತಯಾರಿಯನ್ನು ನೋಡಿದೆ. ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಅದನ್ನು ಮಾಡಿದ್ದಾರೆ. ಈ ಪರಂಪರೆಯನ್ನು ಮುಂದುವರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಭಗವಂತ ರಾಮಕೃಷ್ಣಾಚಾರ್ಯಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಈ ರೀತಿಯಾದಂಥ ಆಚರಣೆಗಳು ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಹೆಚ್ಚು ಹೆಚ್ಚು ನಡೀಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ, ನಾಗಮಂಡಲದ ಈ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.